ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಎಲ್ಲರಿಗೂ ಕೂಡ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗ್ತಾ ಇದೆ. ಶುಭಾಶಯಗಳು. ಮತ್ತು ಮಕರ ಸಂಕ್ರಾಂತಿ ಹಬ್ಬ 15ನೇ ತಾರೀಕು ಜನವರಿ 2024. ಯಾಕೆಂದರೆ ಸೂರ್ಯ ಧನಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. 18ನೇ ತಾರೀಕು ಜನವರಿ 2024 ಶುಕ್ರ ವೃಷಿಕ ರಾಶಿಯಿಂದ ಧನಸು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಉತ್ತರಾಯಣ ಪುಣ್ಯಕಾಲ ಮಕರ ರಾಶಿಗೆ ಸೂರ್ಯ ಬಂದಾಗ ಉತ್ತರಾಯಣ ಪುಣ್ಯಕಾಲ ಅನ್ನೋದು ಆರಂಭ ಆಗುತ್ತೆ. ಇಷ್ಟು ದಿವಸ ನಾವು ದಕ್ಷಿಣ ಕಾಲ ಪುಣ್ಯಕಾಲದಲ್ಲಿದ್ವಿ. ಈಗ ಉತ್ತರಾಯಣ, ದಕ್ಷಿಣಾಯಣ ಮುಗಿತು, ಉತ್ತರಾಯಣ ಆರಂಭ ಆಗ್ತಾ ಇದೆ. ಉತ್ತರಾಯಣ ಪುಣ್ಯಕಾಲ 15ನೇ ತಾರೀಕು. ತರ್ಪಣ ಬಿಡುವಂಥವ್ರು ಬೆಳಿಗ್ಗೆ 8:27 ಗಂಟೆ ಮೇಲೆ ನೀವು ತರ್ಪಣವನ್ನು ಬೆಳಿಗ್ಗೆ 8:27 ಆದಮೇಲೆ ಬಿಡಬಹುದು ಅನ್ನುವಂಥ ವಿಚಾರವನ್ನು ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಷಷ್ಠಿ, ತುಳುವ ಷಷ್ಠಿ ಅಂತಾರೆ. 16ನೇ ತಾರೀಕು ಯಾರ್ಯಾರು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀರಿ ಅವ್ರಿಗೆಲ್ಲ ಬೇಕಾಗುತ್ತೆ. 16/1/2024 ಷಷ್ಠಿ, ತುಳುವ ಷಷ್ಠಿ ಅಂತ ಕರಿತೀವಿ. ಹಾಗಾದರೆ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅವರೆಲ್ಲ ಹಸ್ತ ಸಾಮುದ್ರಿಕ ಶಾಸ್ತ್ರ ಇಲ್ಲಾಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹಾಗಾದ್ರೆ ಹಸ್ತಶಾಸ್ತ್ರದಲ್ಲಿ ನಿಮಗೆ ಒಂದು ಸ್ವಲ್ಪ ವಿಚಾರವನ್ನ ತಿಳಿಸ್ತೀನಿ ನೋಡಿ. ಈ 5 ಬೆರಳುಗಳಿದೆ. ಈ 5 ಬೆರಳುಗಳು ಕೂಡ ನಮ್ಮ ಅದೃಷ್ಟವನ್ನು ಸೂಚಿಸುತ್ತೆ. ಈ 5 ಬೆರಳುಗಳಲ್ಲೂ ಕೂಡ ಗ್ರಹಗಳ ಪ್ರಭಾವ ಇದೆ. ಅದರಲ್ಲಿ ಎಲ್ಲದಕ್ಕಿಂತ ಚಿಕ್ಕ ಬೆರಳು ಇದನ್ನ ಬುಧ ಬೆರಳು, ಇಂಗ್ಲಿಷಲ್ಲಿ ಮೆರ್ಕುರಿ ಫಿಂಗರ್ ಅಂತ ಕರೀಲಾಗುತ್ತೆ ಅಲ್ವಾ. ನೋಡಿ, ಎಲ್ಲಾ ಬೆರಳುಗಳಲ್ಲೂ ಅತ್ಯಂತ ಕಿರು ಬೆರಳು. ಅಂದ್ರೆ ಇದನ್ನ ಬುಧ, ಇದ್ರ ಕೆಳಗಡೆ ಬುಧ ಬೆರಳಿನ ಕೆಳಗಡೆ ಇರುವಂಥದ್ದೆಲ್ಲ ಮೌಂಟ್ ಆಫ್ ಮೆರ್ಕುರಿ ಅಂತೀವಿ ಅಥವಾ ಬುಧ ಪರ್ವ ಅಂತ ಹೇಳಲಾಗುತ್ತೆ. ಅಲ್ಲೇನಾದ್ರೂ ಟ್ರಯಾಂಗ್ಯುಲರ್ ಶೇಪ್, ಟ್ರಯಾಂಗಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಯಾವ ತರ ಇರುತ್ತೆ ಅಂತ. ಬುಧ ಪರ್ವದ ಮೇಲೆ ತ್ರಿಕೋನ ಅಂತೀವಿ, ಟ್ರಯಾಂಗಲ್ ಏನಂತೀವಿ ಕನ್ನಡದಲ್ಲಿ. ತ್ರಿಕೋನವಿದ್ದರೆ ಆ ವ್ಯಕ್ತಿ ಸೂಕ್ಷ್ಮ ಬುದ್ಧಿ ಉಳ್ಳವರು, ಹೆಚ್ಚು ವ್ಯವಹಾರಸ್ಥ, ವಿಜ್ಞಾನದಲ್ಲಿ ಉನ್ನತ ಪದವಿ ಅನುಭವವನ್ನ ಮಾಡ್ತಾರೆ, ಪದವಿಯನ್ನ ಪಡಿತಾರೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತಾರೆ, ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ. ಇಲ್ಲಿ ಈ ಬುಧ ಪರ್ವದ ಮೇಲೆ ಟ್ರಯಾಂಗುಲರ್ ಚಿತ್ರ ಇರಬೇಕು. ನಿಮ್ಮ ಕೈಗಳಲ್ಲಿ ನೋಡ್ಕೊಳ್ಳಿ, ಈ ಬುಧ ಬೆರಳಿನ ಕೆಳಗಡೆ ಟ್ರಯಾಂಗಲ್ ಇದೆಯಾ, ಅಥವಾ ಇಲ್ಲಿ ಸ್ಟಾರ್ ನಕ್ಷತ್ರ ಚಿಹ್ನೆ ಇದ್ರೆ ವಿದೇಶ ವ್ಯವಹಾರದಲ್ಲಿ ಯಶಸ್ಸನ್ನ ನೀವು ಪಡಿತೀರಾ, ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ನ ಮಾಡ್ತೀರಾ ಅನ್ನೋದು ಸೂಚನೆ ತೋರಿಸುತ್ತೆ. ಹಾಗಾದ್ರೆ ಈ ವಾರ ನಿಮಗೆ ಯಾವ ರೀತಿ ಫಲಾನುಫಲ, ಮೇಷರಾಶಿಯಿಂದ ಮೀನರಾಶಿಯವರಿಗೆ ಹಸ್ತನ್ನು ತೋರ್ಸಕ್ಕಾಗದೇ ಇರೋರು ಮುಖ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಎಂದನ್ನು ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನು ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಈ ವಾರ ಚಂದ್ರ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತೆ ಕೃತಿಕಾ ನಕ್ಷತ್ರದಲ್ಲಿ ಈ ವಾರ ಚಂದ್ರ ಸಂಚಾರ ಆಗ್ತಾನೆ. ನೀವೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ಗೊತ್ತಿರುತ್ತೆ. ಗೋತ್ರ, ನಕ್ಷತ್ರ ಇವೆಲ್ಲ ಕೂಡ ತಿಳಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀರಿ. ಚಂದ್ರನ ಮೂಮೆಂಟ್ ಯಾವ ರೀತಿ ಆಗತ್ತೆ ಈ ವಾರ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ಮಕರ ರಾಶಿ ಧನಿಷ್ಠ ನಕ್ಷತ್ರದಿಂದ ಚಂದ್ರನ ಮೂಮೆಂಟ್ ಆಗುತ್ತೆ. ಚಂದ್ರ ಶನಿ ಮೇಲೆ ಮೂವ್ ಆಗ್ತಾನೆ, ರಾಹು ಮೇಲೆ, ಆಮೇಲೆ ಗುರುವಿನ ಮೇಲೆ ಮೂವ್ ಆಗ್ತಾನೆ. ಹಾಗಾದ್ರೆ ಯಾವ ರೀತಿ ಫಲಾನುಫಲ ನಿಮಗೆ ಪ್ರಾಪ್ತಿ ಆಗ್ಬೋದು ಅನ್ನುವಂಥ ವಿಚಾರ ತಿಳಿಸ್ತೀನಿ. ಎಲ್ಲ ರಾಶಿಯವರೆಗೂ 12 ರಾಶಿ, ಅದರಲ್ಲಿ ಮೊದಲನೇ ರಾಶಿ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ.
ಮೇಷರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ. ನಿಮಗೆ ಮೇಷರಾಶಿಯವರಿಗೆ ಶುಕ್ರ 7ನೇ ಮನೆ ಅಧಿಪತಿ ಮತ್ತು ದ್ವಿತೀಯಾಧಿಪತಿಯಾಗಿ 9ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ಅವಾಗ ಮೇಷರಾಶಿಯವರಿಗೆ ಹಣ ಯಾವುದರಿಂದ ಬರುತ್ತೆ? ನಿಮ್ಮ ತಂದೆಯಿಂದ ಹಣ ಬರುತ್ತೆ, ಧಾರ್ಮಿಕ ಕಾರ್ಯಗಳಿಂದ ಹಣ ಬರುತ್ತೆ. ಯಾರ್ಯಾರು ಪುರೋಹಿತರಿದ್ದೀರಿ, ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸುವಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಧನ ಲಾಭ ಆಗುತ್ತೆ. ತಂದೆ ಮಾಡಿದಂಥ ವ್ಯವಹಾರಗಳನ್ನೇ ನೀವು ಮಾಡ್ತಾ ಇದ್ರೆ ನಿಮಗೆ ಧನ ಲಾಭ ಅನ್ನೋದು ಆಗುತ್ತೆ. ಹಾಗಾದ್ರೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ. ಮತ್ತೆ ಮಂಗಳ ಗ್ರಹ ಕೂಡ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಧರ್ಮ ಕಾರ್ಯಗಳನ್ನ, ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ, ಯಜ್ಞ ಯಾಗಾದಿಗಳನ್ನ ಮಾಡ್ತೀರಿ ಅನ್ನುವಂಥ ವಿಚಾರ ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ನೀವು ಈ ವಾರದಲ್ಲಿ ಯಾವುದಾದ್ರೂ ಸ್ಟಾಕ್ಗಳನ್ನ ಶೇರ್ ಮಾರ್ಕೆಟಲ್ಲಿ ಕೊಂಡ್ಕೋಬೇಕು ಅಂತ ಇದ್ರೆ ಯಾವ ಸ್ಟಾಕ್ನ ನೀವು ಕೊಂಡ್ಕೋಬೇಕು ಅಂತ ಅಂದಾಗ ನೀವು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ಕಂಪ್ನಿಗಳಲ್ಲಿ ನೀವು ಸ್ಟಾಕ್ಗಳನ್ನು ಕೂಡ ಶೇರ್ ಮಾರ್ಕೆಟಲ್ಲಿ ಖರೀದಿ ಮಾಡಬಹುದು ಅನ್ನುವಂಥದ್ದು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದರಿಂದ ಧನಲಾಭ ಆಗುತ್ತೆ. ಇನ್ನು ಯಾವುದಾದ್ರು ಗಾರ್ಮೆಂಟ್ ಇಂಡಸ್ಟ್ರೀಸ್ ಶೇರ್ಸ್ ಇದ್ರೆ ಅದನ್ನು ಕೊಂಡ್ಕೊಂಡ್ರು ಕೂಡ ಶಾರ್ಟ್ ಟರ್ಮಲ್ಲಿ ಕೊಂಡ್ಕೊಂಡು ಮಾರುವಂಥವ್ರು ಬಟ್ಟೆಗಳದು ಕೂಡ ತಗೋಬಹುದು. ಇನ್ನು ಮೇಷರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಅಂದರೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಸೂಪರ್ ಆಗಿದೆ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತೀರಿ, ಆದಾಯದಲ್ಲಿ ಏರಿಕೆ ಆಗುತ್ತೆ. ವಿವಾಹ ಭಾಗ್ಯ ಅಂದಾಗ ಗುರುಜಿ ನೀವು ಹೇಳಿದ್ರಿ ನಮ್ಮ ವಿವಾಹ ಭಾಗ್ಯ ಆಯಿತು, ವಿವಾಹನೂ ಆಗ್ಬಿಟ್ವಿ, ಇಬ್ಬರು ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಅಲ್ವಾ. ಕೆಲವರು ಹೋಗಿ ಪತಿ ಪತ್ನಿ ಪೊಲೀಸ್ ಸ್ಟೇಷನ್ ಕೂತ್ಕೊಳ್ಳೋದು, ಕೋರ್ಟಲ್ಲಿ ಕೂತ್ಕೊಳ್ಳೋದು, ಇಲ್ಲ ಪತಿ ಮೇಲೆ ಕಂಪ್ಲೇಂಟ್ ಮಾಡೋದು, ಈ ಥರ ಸಮಸ್ಯೆಗಳಾಗಬಾರ್ದು ಅಂದರೆ ಇಬ್ಬರ ಜಾತಕವನ್ನು ತೋರಿಸಿ ಸರಿಯಾದ ಪರಿಹಾರಗಳನ್ನ ಮಾಡಿಕೊಂಡು ವಿವಾಹವನ್ನು ನೀವು ಆಗಬೇಕಾಗತ್ತೆ. ವಿವಾಹ ಆಗಿ ತೊಂದರೆ ಅನುಭವಿಸ್ತಾ ಇರೋರು ಕೂಡ ಪತಿ ಪತ್ನಿ ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ. ನೀರು, ಪೆಟ್ರೋಲು, ಡೀಸೆಲ್ಲು ಎಲ್ಲ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ತುಂಬ ಟೈಮ್ ಚೆನ್ನಾಗಿದೆ. ಇನ್ನು ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶೀಘ್ರ ಕೋಪ ಜಾಸ್ತಿ ಬೇಗ ಮಾಡ್ಕೋಬೇಡಿ, ಶಾಂತಿಯಾಗಿರಿ. ನಮ್ಮ ನಿಜವಾದ ಸಂಸ್ಕಾರ ಗುಣ ಅಂದರೆ ಶಾಂತಿ ಅನ್ನೋದನ್ನ ಮರಿಬೇಡಿ. ಯಾಕೆಂದ್ರೆ ನಾವು ಶೀಘ್ರ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ? ಘರ್ಷಣೆಗಳಾಗತ್ತೆ, ಅಂದರೆ ಕಲಹಗಳಾಗತ್ತೆ, ಸಂಬಂಧಗಳ ಜೊತೆಗೆ ನಮ್ಮ ಸಂಬಂಧಗಳು ಹಾಳಾಗತ್ತೆ. ಬೇಕಾದಾಗ ಊಟ, ವಸತಿ ಅನ್ನೋದು ಸಮಯಕ್ಕೆ ದೊರೆಯದೆ ಅನಾನುಕೂಲಗಳು ಕೂಡ ಆಗುತ್ತೆ, ಮತ್ತೆ ಅಧಿಕ ಖರ್ಚು ಕೂಡ ಇರುತ್ತೆ ಅನ್ನುವಂಥ ವಿಚಾರ. ಮತ್ತು ಈ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಮತ್ತೆ ಮೇಷರಾಶಿಯವರಿಗೆ ಉತ್ತಮವಾದ ಭವಿಷ್ಯ ಪ್ರಾಪ್ತಿಯಾಗುತ್ತೆ, ಸನ್ಮಾನ ಪ್ರಾಪ್ತಿಯಾಗುತ್ತೆ, ಒಡವೆಗಳನ್ನ ಕೊಂಡ್ಕೊಂತೀರಾ, ಕಾಣಿಕೆಗಳು, ಗಿಫ್ಟ್ಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ಜಾಗ್ರತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಗೆ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ನಿಮಗೆ 6ನೇ ಮನೆ ಅಧಿಪತಿ, 8ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ನಿಮಗೆ ವಿಪರೀತ ರಾಜಯೋಗವನ್ನ ಈ ವಾರ ಕೊಡುತ್ತೆ. ಯಾವ ರೀತಿ ವಿಪರೀತ ರಾಜಯೋಗ ಅಂದಾಗ ಕಷ್ಟಪಟ್ಟಾಗ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ. ಗುಪ್ತವಾದಂತಹ ಧನ, ಹಿಡನ್ ಟ್ರೆಷರ್ ಅಂತೀವಿ, ಹಾಗೆ ಗುಪ್ತವಾದಂತಹ ಧನ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಅದರ ಜೊತೆಗೆ ಬುಧ ಕೂಡ ನಿಮಗೆ ಧನಾಧಿಪತಿ, ಅದು ಬುಧ ಕೂಡ ಅಷ್ಟಮ ಭಾವದಲ್ಲಿದ್ದಾಗಲೂ ಕೂಡ ಬುಧ ಶುಭ ಫಲಗಳನ್ನ ಕೊಡ್ತಾನೆ. ನೀವು ಯಾರ್ಯಾರು ಭಾಷಣಗಾರರಿದ್ದೀರಿ, ಟಿವಿಲಿ ಆಂಕರ್ಸ್ ಇದ್ದೀರಿ, ನಿಮಗೆಲ್ಲ ಒಳ್ಳೆ ಧನಲಾಭ. ಹಾಸ್ಯಗಾರರು, ಭಾಷಣಗಾರರು, ಯಾರನ್ನ ಪುಸ್ತಕಗಳು ಪಬ್ಲಿಷ್ ಮಾಡ್ಬೇಕಂದ್ರೆ ಪಬ್ಲಿಷ್ ಮಾಡ್ಬೋದು. ಮುದ್ರಣ ಮಾಡುವಂಥವ್ರು,
ಪುಸ್ತಕಗಳನ್ನ ಬರೆಯುವಂಥವರು, ಆಮೇಲೆ ಫಿಲಮ್ಗಳಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಕಾಮಿಡಿ ಆಕ್ಟ್ಗಳನ್ನ ಮಾಡುವಂಥವ್ರು. ಫಿಲಮ್ಮೇ ಅಲ್ಲ, ಈಗ ಬೇಕಾದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕಾಮಿಡಿಗಳು ಮಾಡ್ತಾ ಇರ್ತೀರಿ. ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆರಂಭ ಅನ್ನೋದು ಆಗ್ತಾ ಇದೆ ಈ ವಾರ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ವೃಷಭ ರಾಶಿಯವರಿಗೆ ಅಂತ ಹೇಳಿದಾಗ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತುಂಬಾ ಟೈಮ್ ಚೆನ್ನಾಗಿದೆ. ಬಹಳ ಗೌರವವಾಗಿರ್ತೀರಿ, ಉಲ್ಲಾಸವಾಗಿರ್ತೀರಿ, ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ, ಅಧಿಕಾರವನ್ನು ಪಡಿತೀರಿ, ನೀವು ಮಾಡುವಂತ ಕೆಲಸ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ. ಗುರುಜಿ ವಿವಾಹ ಭಾಗ್ಯ ಅಂತ ಹೇಳ್ಬಿಟ್ರಿ, ಚೂಸ್ ಮಾಡ್ಕೋಬೇಕಲ್ಲ. ನಿಮ್ದು ಸೆಕೆಂಡ್ ಆಫ್ ಲೈಫ್, ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡ್ಬೇಕಾದ್ರೆ ಜಾತಕವನ್ನ ತೋರಿಸಿ, ಇಬ್ಬರದು ನಿಮಗೆ ಸಿಗುವಂತಹ ವರ ನಿಮ್ಮ ಜೊತೆಗೆ ಕೊನೆಯವರೆಗೂ ಚೆನ್ನಾಗಿರ್ತಾರ, ಅವರ ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿರುತ್ತಾ, ಎಲ್ಲವನ್ನ ನೋಡಿ ನೀವು ವಿವಾಹವನ್ನ ಆಗ್ಬೇಕಾಗತ್ತೆ. ಧನನೂ ಕೂಡ ಮುಖ್ಯ, ಅದ್ರ ಜೊತೆಗೆ ಆರೋಗ್ಯ ಕೂಡ ಮುಖ್ಯ ಅನ್ನೋದನ್ನ ಮರಿಬೇಡಿ. ಮತ್ತೆ ನಿಮಗೆ ಸಿಗುವಂತಹ ವಧು ನಿಮ್ಮ ತಂದೆ ತಾಯಿಗೆ ನಿಮಗೆ ಹೊಂದ್ಕಂತಾರ ಇಲ್ವಾ ಅಂತೆಲ್ಲ ನೀವು ಟೆಸ್ಟ್ ಮಾಡಿ, ನೀವು ಇಬ್ಬರದು ಜಾತಕ ತೋರಿಸಿ ಏನಾದರೂ ಪರಿಹಾರ ಏನೋ ಇದ್ರೆ ನಾನು ತಿಳಿಸ್ತೀನಿ, ಮಾಡ್ಕೋಬಹುದು. ಇನ್ನು ಶುಕ್ರವಾರ ಶನಿವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಅನಾರೋಗ್ಯ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ವೃಷಭ ರಾಶಿಯವರು ವಾರದ ಕೊನೆ 2 ದಿನ ಎಚ್ಚರ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ನಿಮಗೆ ಲಾಭಾಧಿಪತಿ ಯಾರು, ಮಂಗಳ 7ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಬುಧ ಕೂಡ 7ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ವಿವಾಹ ಜೀವನದಲ್ಲಿ ಬಹಳ ಎಚ್ಚರವಾಗಿರಬೇಕು. ಗಲಾಟೆ, ಪೊಲೀಸು, ಕೋರ್ಟು, ಕಚೇರಿ ಅಂತ ಅಲ್ಲಿತಾ ಇರೋರು ಜಾತಕವನ್ನ ತೋರಿಸಿ. ಇನ್ನ ವ್ಯವಹಾರ ಮಾಡ್ಬೇಕಾದ್ರು ಬಹಳ ಹುಷಾರಾಗಿರ್ಬೇಕು. ನಿಮ್ಮ ಸಂಗಾತಿಯ ಜೊತೆ ಕೂಡ ಬಹಳ ಸೂಕ್ಷ್ಮವಾಗಿ ನೀವು ನಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಸಂಶಯ ಬುದ್ಧಿ ಅನ್ನೋದು ಸಂಸಾರ ಜೀವನವನ್ನ ಕೆಡಿಸುವ ಸಾಧ್ಯತೆಗಳು ಕೂಡ ಇರುತ್ತೆ. ಮಿಥುನ ರಾಶಿಯವರಿಗೆ ಎಚ್ಚರ. ಆಮೇಲೆ ನಾವು ಸಂಸಾರ ಜೀವನದಲ್ಲೇ ಇರ್ತೀವಿ. ಇನ್ನೊಬ್ಬರ ಸಂಸಾರ ಜೀವನದಲ್ಲಿ ನಾವು ಪ್ರವೇಶ ಆದಾಗ ನಮ್ಮ ಘನತೆಗೆ, ಗೌರವಗಳಿಗೆ ಧಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ. ಮಿಥುನ ರಾಶಿಯವರು ಈ ವಾರ ಬಹಳ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಭಾನುವಾರ, ಸೋಮವಾರ, ಮಂಗಳವಾರ ವಾರದ ಮೊದಲು 3 ದಿನ ಧನ ನಷ್ಟ. 3 ದಿವಸ ಅಂದ್ರೆ ನಾನು ಹೇಳ್ತಿರೋ ಭವಿಷ್ಯ 14ನೇ ತಾರೀಕಿಂದ 20ನೇ ತಾರೀಕು ಜನವರಿ 2024ವರೆಗೂ 14, 15, 16 ಟೈಮ್ ಚೆನ್ನಾಗಿರಲ್ಲ. ಹೊಟ್ಟೆ ತೊಂದರೆ ಆಗ್ಬೋದು, ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಆಗ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಗಳು ಬರುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುತ್ತೆ. ವಿವಾಹ ಭಾಗ್ಯ ನಿಮಗೂ ಕೂಡ ಮಿಥುನ ರಾಶಿಯವರಿಗೆ ಒಳ್ಳೆ ವಿವಾಹ ಆಗಕ್ಕೆ ಒಳ್ಳೆ ಸಮಯ ಅನ್ನೋದು ಅವಿವಾಹಿತರಿಗೆ ಉಂಟಾಗುತ್ತೆ. ಇನ್ನು ಕೆಲವರು ವಿಚ್ಛೇದನ ಆಗಿರೋರು ಪ್ರಯತ್ನ ಪಡ್ತಾ ಇದ್ರೆ ಎಲ್ಲಾದ್ರೂ ಒಂದು ಗುಡ್ಡು ಸಮಾಚಾರ ನಿಮಗೆ ಬರ್ಬೋದು. ಅದಕ್ಕೆ ಬಂದಾಗ ಸರಿಯಾಗಿ ನಿರ್ಣಯ ಮಾಡಿ ಇಬ್ಬರ ಜಾತಕವನ್ನ ತೋರಿಸಿ ವಿವಾಹ ಆದ್ರೆ ಉತ್ತಮ ಅನ್ನುವಂಥ ವಿಚಾರ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವ್ರದ್ದು ಹೇಗಿದೆ ಈ ವಾರ ಭವಿಷ್ಯ ಅಂತ ತುಂಬಾ ಜನ ನೋಡ್ತಾ ಇರ್ತೀರಿ. ಕರ್ಕಾಟಕ ರಾಶಿಯವರಿಗೆ 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಕರ್ಕಾಟಕ ರಾಶಿಗೆ ಸೂರ್ಯ ಧನಾಧಿಪತಿಯಾಗಿರ್ತಾನೆ. ಸೂರ್ಯ ಸಪ್ತಮ ಭಾವಕ್ಕೆ 14ನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ. ಆರೋಗ್ಯದಲ್ಲಿ ಏರುಪೇರುಗಳಾಗ್ಬೋದು, ವಿವಾಹ ಜೀವನದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಗಳಿದೆ. ಇಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಗಳಿದೆ. ಆದರೆ ಮಂಗಳ ಗ್ರಹ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿ ಆಗೇ ಆಗುತ್ತೆ. ಮತ್ತೆ ಬುಧ, ಶುಕ್ರ ಇವರೆಲ್ಲ ಕೂಡ 6ನೇ ಮನೆಯಿರೋದ್ರಿಂದ ಕಟಕ ರಾಶಿಯವರು ನೀಚ ಸ್ತ್ರೀಯ ಸಹವಾಸ ಮಾಡೋದ್ರಿಂದ ಅಪಮಾನಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ.
ಈ ವಾರ 5 ದಿನ ಕರ್ಕಾಟಕ ರಾಶಿಯವರು ಎಚ್ಚರವಾಗಿರಬೇಕು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ ಮಾಡ್ಕೋಬೇಡಿ. ಕೋಪದಿಂದ ಕಲಹ ಆಗುತ್ತೆ. ಏನೋ ನಾನು ಮಾಡಿದ ಕೆಲಸ ನಮಗೆ ತೃಪ್ತಿ ಆಗಲ್ಲ, ಮೂರ್ಖ ಕೆಲಸಗಳು ಮಾಡ್ತೀವಿ, ಅನಾರೋಗ್ಯ ಉಂಟಾಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಕೆಮ್ಮು, ನೆಗಡಿ, ಶೀತ, ಜ್ವರ ಈ ತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಮಕ್ಕಳ ಜೊತೆ ವಿವಾದ ಆಗ್ಬೋದು, ಬಹಳ ಎಚ್ಚರವಾಗಿರಿ. ಯಾಕಂದ್ರೆ ಈಗ ಮಕ್ಕಳಿರೋ ಒಬ್ರು ಇಬ್ರು ವಿವಾದ ಮಾಡ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ಎಲ್ಲ ಋಣಾನುಸಂಬಂಧೇನ ಪಶು, ಪತ್ನಿ, ಸುತ, ಆಲಯ ಆಗಿರುತ್ತೆ. ಬಹಳ ಎಚ್ಚರವಾಗಿರ್ಬೇಕು. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ. ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ನಿಮ್ಗೆ ಗಿಫ್ಟ್ಗಳು, ಕಾಣಿಕೆಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ಸಿಂಹ ರಾಶಿ ಭವಿಷ್ಯ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸಿಂಹ ರಾಶಿಗೆ ಪಂಚಮ ಭಾವದಲ್ಲಿ ಶುಕ್ರನ ಸಂಚಾರ, ಪಂಚಮ ಭಾವದಲ್ಲಿ ಬುಧನ ಸಂಚಾರ, ಪಂಚಮ ಭಾವದಲ್ಲಿ ಮಂಗಳನ ಸಂಚಾರ, 4ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ರಾಜಯೋಗವನ್ನು ಕೊಡ್ತಾನೆ. ಮನೆಯಿಂದ ನಮಗೆ ಸಂತೋಷ, ನಮ್ಮ ವಾಹನಗಳಿಂದ ನಮಗೆ ಸಂತೋಷ, ನಾವು ಯಾರನ್ನ ಪ್ರೀತಿ ಪ್ರೇಮ ಮಾಡ್ತಾ ಇದ್ದೀವಿ ಅವರಿಂದ ನಮಗೆ ಸಂತೋಷ, ಮತ್ತೆ ನಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆ. ಸೂರ್ಯ 14ನೇ ತಾರೀಕು ಜನವರಿ 2024 6ನೇ ಮನೆಗೆ ಸಂಚಾರ ಆಗೋದ್ರಿಂದ ಶತ್ರುಗಳ ಮೇಲೆ ವಿಜಯ ಅನ್ನೋದು ನಿಮಗೆ ಖಂಡಿತವಾಗಿ ಪ್ರಾಪ್ತಿಯಾಗುತ್ತೆ. ನಿಮ್ಗೇನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಆರೋಗ್ಯ ಸಮಸ್ಯೆಗಳು ಕೂಡ ಸಾಲ್ವ್ ಆಗುತ್ತೆ. ಎಲ್ಲಾ ರೀತಿಯ ಜಯ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಬದುಕಿದೀವಿ ಅಂದ್ರೆ ನಮಗೆ ಜಯ ಪ್ರಾಪ್ತಿಯಾಗಬೇಕು. ಅಂತಹ ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರುಜಿ, ನಾನೀಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಗಳನ್ನ, ಗೌರ್ಮೆಂಟ್ ಇಂದು ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪಬ್ಲಿಕ್ ಸೆಕ್ಟರ್ಗಳಲ್ಲಿ, ಅವಾಗ ನಿಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುವ ಸಾಧ್ಯತೆಗಳಿದೆ. ಮತ್ತೆ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಸ್ಟಾಕ್ಗಳನ್ನು ಖರೀದಿ ಮಾಡಿದ್ರೂ ಕೂಡ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹಣಕಾಸು ಅಭಿವೃದ್ಧಿ ಆಗುವ ಸಾಧ್ಯತೆಗಳು ಇದೆ. ಹಾಗಾದ್ರೆ ಈಗ ಸಿಂಹ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ, ಮಂಗಳವಾರ ರುಚಿ ರುಚಿಯಾದಂಥ ಆಹಾರ. ಯಾಕಂದ್ರೆ ಅನ್ನ ಪರಬ್ರಹ್ಮ, ಅನ್ನ ತಿನ್ನೋದ್ರಿಂದ ತಾನೇ ನಮಗೆಲ್ಲ ಶಕ್ತಿ. ಅದಕ್ಕೆ ಒಳ್ಳೆ ಆಹಾರ ತಿಂತೀರಿ, ಒಳ್ಳೆ ಪಾನೀಯ, ಮಾನಸಿಕವಾಗಿ ಸಂತೋಷ, ನೀವು ಮಾಡುವಂಥ ವೃತ್ತಿಯಲ್ಲಿ ನಿಮಗೆ ಲಾಭ, ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭವನ್ನು ನೀವು ಪಡಿತೀರಿ. ಇನ್ನು ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಅಜೀರ್ಣ ಆಗ್ಬೋದು, ಕಷ್ಟಗಳು ಹೆಚ್ಚಾಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರಬೇಕು. ಅನಾರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ವಾರದ ಕೊನೆ 4 ದಿನ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ಕನ್ಯಾ ರಾಶಿ ಭವಿಷ್ಯ. ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ರಾಶಿ ಪರಿವರ್ತನೆ. ಕನ್ಯಾ ರಾಶಿ ಅಧಿಪತಿ ಬುಧ 4ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀವು ಎಲ್ಲಿ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಹಣವನ್ನ ಈ ವಾರ ಇನ್ವೆಸ್ಟ್ ಮಾಡೋದ್ರಿಂದ ಹಣಕಾಸು ಅಭಿವೃದ್ಧಿ ಆಗುತ್ತೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ನೀವು ಸ್ಟಾಕ್ನ ಕೊಂಡ್ಕೊಳ್ಳೋದ್ರಿಂದ ನಿಧಾನವಾಗಾದರೂ ಕೂಡ ಅಭಿವೃದ್ಧಿ ಅನ್ನೋದು ಆಗುತ್ತೆ. ವಾಹನಗಳನ್ನು ಖರೀದಿ ಮಾಡಬೇಕು ಅನ್ನೋಂಥ ಆಸೆ ಹುಟ್ಟಬಹುದು. ನಾನು ಹೆಂಗಾಗಿರ್ಬೇಕು ಅಂತ ಆಸೆ ಆಗ್ಬೋದು. ಈ ವಾರ ಎಷ್ಟು ದಿನ ಶುಭ ಅಂದ್ರೆ ವಾರದ ಮೊದಲು 5 ದಿನ ತುಂಬಾ ಸೂಪರ್ ಆಗಿರ್ತೀರಿ, ಶತ್ರುಗಳನ್ನ ಸೋಲಿಸ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಗೃಹದಲ್ಲಿ ಶಾಂತಿ, ಗೌರವ ಮತ್ತು ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ.
ನಿಮಗೆ ಆಪಾದನೆಗಳು ಬರುವ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರಿಕೆಯನ್ನು ವಹಿಸಿ. ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ ಆಗ್ಬೋದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಜೊತೆ, ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಜಾಗ್ರತೆಯನ್ನು ವಹಿಸಬೇಕು ಕನ್ಯಾ ರಾಶಿ ಜಾತಕರು. ಇನ್ನು ರಾಶಿಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ತುಲಾ ರಾಶಿಯವರಿಗೆ 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದರೆ ತುಲಾ ರಾಶಿಯವರಿಗೆ ಈ ವಾರ ಹೇಗಿದೆ? ತುಲಾ ರಾಶಿಯ ಅಧಿಪತಿ ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಉತ್ತಮವಾದ ನೆರೆಹೊರೆ, ಜಯ, ವಿಜಯ, ಒಳ್ಳೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು. ನಿಮ್ಮ ಚಿಕ್ಕ ಸಹೋದರಿ ಅಥವಾ ಸಹೋದರರಿದ್ದರೆ ಅವರಿಂದ ನಿಮಗೆ ಅನುಕೂಲ, ಧನ ಪ್ರಾಪ್ತಿ. ನೀವು ಮತ್ತು ನಿಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ ನೀವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ, ಬ್ರದರ್ಸ್ ಆ್ಯಂಡ್ ಕಂಪನಿ ಅಂತ ಇರುತ್ತಲ್ಲ, ಆ ಥರ ಕೆಲಸ ಮಾಡ್ತಾ ಇದ್ರೆ ಅತಿ ಹೆಚ್ಚು ಧನಲಾಭವನ್ನು ಕೂಡ ನೀವು ಈ ವಾರ ಮಾಡ್ಕೊತೀರಾ. ಮತ್ತು ಚತುರ್ಥದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ವಾಹನಗಳು ಇಂದ ತೊಂದರೆಗಳಾಗ್ಬೋದು. ಜಾಗ್ರತೆಯನ್ನು ವಹಿಸಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 3 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ. ಜೀರ್ಣಶಕ್ತಿಯಲ್ಲಿ ತೊಂದರೆ. ಜೀರ್ಣಶಕ್ತಿಯಲ್ಲಿ ಯಾವಾಗ ತೊಂದರೆ ಆಗುತ್ತೆ? ಸರಿಯಾಗಿ ವಾಕ್ ಮಾಡದೇ ಇದ್ದಾಗ, ಆಮೇಲೆ ಸ್ಥಳೀಯ ಆಹಾರ ತಿಂದೇ ಇದ್ದಾಗ ಎಚ್ಚರ. ಮಕ್ಕಳಲ್ಲಿ ಅನಾರೋಗ್ಯ, ಗ್ಯಾಸ್ಟ್ರಿಕ್, ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವುದು. ಅದು ಈ ವಾರದ ಕೊನೆ 4 ದಿನ ಸೂಪರ್ ಆಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ವೃತ್ತಿಯಲ್ಲಿ ಲಾಭವನ್ನ ಮಾಡ್ತೀರಿ. ಗೌರವ ಮತ್ತು ಸನ್ಮಾನಗಳ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಆಹಾರ ತಿಂತೀರಿ. ಒಳ್ಳೆ ಅನ್ನ ತಿನ್ನುವಂಥ ಯೋಗ. ಹಿರಿಯರಿಂದ ಉತ್ತಮ ಹೆಸರು, ಗೌರವಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ. ಶುಕ್ರ ಕೂಡ ನಿಮಗೆ ಸಪ್ತಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ, ವ್ಯಯಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ. ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ಕೂಡಿರಬೇಕು ಅಂತ ಆಸೆ ಪಡ್ತೀರಾ. ಮನೆ ಲಕ್ಸುರಿ ಆಗಿರ್ಬೇಕು ಅಂತ ಆಸೆ ಪಡ್ತೀರಾ. ಮತ್ತೆ ಯಾರ್ಯಾರು ಮಾತುಗಾರರು ಇದ್ದೀರಿ, ಭಾಷಣಗಾರರು, ಆಮೇಲೆ ಯಾರೋ ಸಂಗೀತ ಹಾಡುವಂಥವರು, ಮತ್ತೆ ನೃತ್ಯಗಾರರು, ಇವರೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಅನ್ನೋದು ಕಂಡು ಬರ್ತಾ ಇದೆ. ನಿಮಗೆ ಯಾರಿಂದ ಧನ ಪ್ರಾಪ್ತಿಯಾಗುತ್ತೆ? ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿ. ಕೆಲವರು ಏನ್ ಮಾಡ್ತಾರೆ, ಕೆಲವು ಬಿಸ್ನೆಸ್ಸು ಗಂಡ ಹೆಂಡತಿ ಸೇರಿ ಮಾಡ್ತಾ ಇರ್ತೀರ, ಪತಿ ಪತ್ನಿ ಸೇರಿ, ಅಂಥವ್ರಿಗೆ ಧನ ಪ್ರಾಪ್ತಿಯಾಗುವಂಥದ್ದು. ಆದರೆ ಮಾರಕಾಧಿಪತಿ ದಶೆ ಇರಬಾರ್ದು, ಅವಾಗ ಕಂಟಕ ಕೂಡ ಉಂಟಾಗತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ, ಈ ವಾರ 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಜಾಗ್ರತೆ. ಮಾನಸಿಕವಾಗಿ ಹಿಂಸೆ ಆಗ್ಬೋದು, ಏನೋ ಭಯ ಆಗ್ಬೋದು. ನಿದ್ರಾಭಂಗ ಅಂದ್ರೆ ಯಾರೋ ಕಾಲ್ ಮಾಡಿಬಿಟ್ರು, ನಿದ್ದೆ ಕೆಟ್ಟೋಯ್ತು ಅಲ್ವಾ, ಫೋನ್ ಎಲ್ಲ ದೂರ ಇಟ್ಕೋಬೇಕು. ಕೂತ್ರೆ ನಿದ್ದೆ ಬರಲ್ಲ, ಮಲಗಿದ್ರೆ ನಿದ್ದೆ ಬರುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಅಥವಾ ಅಜೀರ್ಣ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಸೂಪರ್ ಆಗಿರ್ತೀರಿ. ಗೃಹದಲ್ಲಿ ಶಾಂತಿ, ಶತ್ರುಗಳನ್ನು ಕೂಡ ಸೋಲಿಸ್ತೀರಿ. ಧನಲಾಭ ಕೂಡ ಆಗತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದವರು ಎಲ್ಲ ಒಂದನೇ ಪಾದ ಆಗಿದ್ರೆ ಉತ್ತರಾಷಾಢ, ನೀವೆಲ್ಲ ಧನಸ್ಸು ರಾಶಿಯವರು. 14ನೇ ತಾರೀಕಿನಿಂದ ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ಧನುರ್ರಾಶಿ ಭವಿಷ್ಯ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಹೇಗಿದೆ ನಮ್ಮ ಭವಿಷ್ಯ ಅಂತ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ.
ಶುಕ್ರ ನಿಮ್ಗೆ ಹೇಳ್ತಾನೆ ನಾನು ಕಂಫರ್ಟ್ ಆಗಿರ್ಬೇಕು, ಲಕ್ಸುರಿ ಆಗಿರ್ಬೇಕು ಅಂತ. ಆದರೆ ಅವೆಲ್ಲ ಮಾಡಕ್ ಹೋದ್ರೆ ಬಂಧುಗಳಿಂದ ಅಡೆತಡೆಗಳು ಉಂಟಾಗುತ್ತೆ, ಆರೋಗ್ಯ ಕೂಡ ಕೆಡುವ ಸಾಧ್ಯತೆ ಇರುತ್ತೆ. ಮಂಗಳ ಕೂಡ ನಿಮಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೋಪ ಹೆಚ್ಚಾಗುವಂಥದ್ದು, ಹಠ ಜಾಸ್ತಿ ಆಗುವಂಥದ್ದು, ತಾಯಿಗೆ ಕೋಪ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ದ್ವಿತೀಯದಲ್ಲಿ ಸೂರ್ಯ ಸಂಚಾರ ಆಗ್ತಾರಿಂದ ಕಣ್ಣುಗಳ ತೊಂದರೆ ಆಗ್ಬೋದು. ಒಬ್ಬರಿಗೆ ಬಲಗಣ್ಣು, ಇನ್ನೊಬ್ಬರಿಗೆ ಎಡಗಣ್ಣು, ಸ್ತ್ರೀಗೆ ಬಲಗಣ್ಣು ಅಥವಾ ಪುರುಷನಿಗೆ ಎಡಗಣ್ಣು, ಈ ರೀತಿ ಕಣ್ಣು ಯಾವುದಾದ್ರೂ ಒಂದು ಕಣ್ಣಿಗೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಕಣ್ಣು ಆಪರೇಷನ್ ಮಾಡಿಸ್ಬೇಕಾ ಬೇಡವಾ ಅಂದ್ರೆ ನಿಮ್ಮ ಜಾತಕವನ್ನು ತೋರಿಸಿ. ಶನಿ ಮಹಾತ್ಮ 3ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಶತ್ರುಗಳ ಮೇಲೆ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಸೂಪರ್ ಆಗಿರ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿಯ ವಾಸ. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಧನಲಾಭ, ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ಪ್ರಯತ್ನಗಳಲ್ಲಿ ಸೋಲು. ಬಹಳ ಎಚ್ಚರ. ವಾಹನಗಳಿಂದ ತೊಂದರೆ, ಏನೋ ವಾಹನ ಸ್ಟಾರ್ಟ್ ಆಗ್ಬೋದು, ಎಲ್ಲೋ ಟಚ್ ಆಗ್ಬಿಡ್ಬೋದು, ಬೇಜಾರಾಗುತ್ತೆ. ಒಳ್ಳೆ ಹೊಸ ವಾಹನ ತಗೊಂಡಿರ್ತೀವಿ, ಯಾರೋ ಬಂದು ಟಚ್ ಮಾಡ್ಬಿಟ್ರೆ ಏನನ್ಸುತ್ತೆ? ಅದು ವಾಹನ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಏನನ್ಸುತ್ತೆ ಅಲ್ವಾ? ಆ ಥರ ಏನೋ ಒಂದು ಬೇಜಾರಾಗುತ್ತೆ, ಬೇಸರ ಆಗುತ್ತೆ, ಸ್ಥಿರವಿಲ್ಲದ ಮನಸ್ಸು, ನಿದ್ರಾಭಂಗ ಉಂಟಾಗುತ್ತೆ. ಧನುಸು ರಾಶಿಯವರಿಗೆ ವಾರದ ಕೊನೆ 4 ದಿನ ಜಾಗ್ರತೆ. ಫೋನ್ ದೂರ ಇಡಿ, ಫೋನ್ ವೈಬ್ರೇಷನ್ ಒಳ್ಳೆಯದಲ್ಲ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದಾರೆ ಗುರುಜಿ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿಯವರಿಗೆ ಒಂಥರ ಈ ವಾರ ಬೇರೆ ಬೇರೆ ರೀತಿಯಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಶುಕ್ರ 12ನೇ ಮನೆ ಮಕರ ರಾಶಿಯವರಿಗೆ, ಬುಧ 12ನೇ ಮನೆ. ಅಂದ್ರೆ ನೀವು ಏನಕ್ಕೋಸ್ಕರ ಖರ್ಚು ಮಾಡ್ತೀರಿ ಹಣ? ನಿಮ್ಮ ಸುಖ ಪ್ರಾಪ್ತಿಗೆ, ನೀವು ಉಲ್ಲಾಸ ಪಡೆಯೋದಕ್ಕೋಸ್ಕರ, ಅಥವಾ ಸ್ತ್ರೀಗಾಗಿ, ಅಥವಾ ನೀವು ಸ್ತ್ರೀಯಿಂದ ಸುಖ ಇರ್ಬೋದು, ಪುರುಷನಿಂದ ಇರ್ಬೋದು, ಆ ಸುಖವನ್ನ ನೀವು ಪಡೆಯೋಕ್ಕೋಸ್ಕರ ನೀವೇನ್ ಮಾಡ್ತೀರಿ? ಹಣವನ್ನ ವೆಚ್ಚ ಮಾಡ್ತೀರಿ. ಅದು ಉಲ್ಲಾಸ ಪಡಿತೀರಲ್ವಾ? ನೀವು ಯಾವುದೋ ಏನೋ ಒಂದು ಸರ್ವಿಸ್ ತಗೊಂಡಾಗ ಅದರಿಂದ ನೀವು ಖುಷಿ ಪಡಕ್ತಾನೆ ತಗೊಂತೀರಿ. ಆ ಖುಷಿ ಅನ್ನೋದು ನಿಮಗೆ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಕುಜ ಕೂಡ 12ನೇ ಮನೆ ಇರೋದ್ರಿಂದ ನೀವು ರಾತ್ರಿ ಆದಾಗ ವಿವಾಹ ಆಗಿದ್ದರೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಯ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ಇಲ್ಲ ರಾತ್ರಿ ಎಲ್ಲ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಮಾನಸಿಕ ನೆಮ್ಮದಿ ಕೂಡ ಕೆಡುವ ಸಾಧ್ಯತೆ ಇರುತ್ತೆ. ನೀವು ತುಂಬಾ ಪತಿ ಪತ್ನಿಯಲ್ಲಿ ವ್ಯತ್ಯಾಸ ಆಗ್ತಾ, ಕೆಲವರು ಪೊಲೀಸು, ಕೋರ್ಟು, ಕೆಲವರು ಮಾತೇ ಆಡಲ್ಲ, ಒಂದೇ ಮನೇಲಿ ಇರ್ತೀರಿ, ಒಂದೇ ಶೆಲ್ಟರ್ ಇರ್ತೀರಿ. ಈ ಥರ ಸಮಸ್ಯೆಗಳು ಎದುರಿಸುವಂಥವ್ರು ಜಾತಕವನ್ನು ತೋರಿಸಿ ಸರಿಯಾದಂತಹ ಉಪಾಯ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಈ ವಾರ? ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ಪ್ರಶ್ನೆ ನೀವು ಕೇಳಿದ್ರೆ, ಮಕರ ರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಾನನಷ್ಟ ಆಗ್ಬೋದು. ಕೆಲವ್ರಿಗೆ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಗಾದೆ. ಹಾಗೆ ಕೆಲವ್ರಿಗೆ ಬಹಳ ಬೇಜಾರಾಗ್ಬಿಡುತ್ತೆ, ಮರ್ಯಾದೆ ಹೋಗ್ಬಿಟ್ರೆ ತಡ್ಕೊಳಕ್ಕಾಗಲ್ಲ. ಇನ್ನು ಕೆಲವ್ರಿಗೆ ಏನೂ ಅನ್ಸಲ್ಲ ಅಲ್ವಾ? ಕೆಲವ್ರಿಗೆ ಧನ ನಷ್ಟ, ವಾಗ್ವಾದಗಳು, ವಿವಾದಗಳು, ಎಲ್ಲಾ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿದೆ. ಜಯ, ಗೆಲುವು, ಧನ ಪ್ರಾಪ್ತಿಯಾಗುತ್ತೆ. ಧನ ಮೂಲಂ ಇದಂ ಜಗತಿ. ಜಗತ್ತಲ್ಲಿ ಧನ ಇಂಪಾರ್ಟೆಂಟು, ಧನ ಬರುತ್ತೆ. ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ ಮಾನಸಿಕವಾಗಿ ಹಿಂಸೆ, ಎದೆಯಲ್ಲಿ ತೊಂದರೆ, ಗ್ಯಾಸ್ಟ್ರಿಕ್ ಆದ್ರೆ ತೊಂದರೆ. ಈ ವಾರ ಒಟ್ಟು 5 ದಿನ ಜಾಗ್ರತೆಯಾಗಿರಿ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ಬಹಳ ಉತ್ತಮವಾದ ಫಲವನ್ನು ನೀವು ಪಡಿತೀರಿ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ 11ನೇ ರಾಶಿಗೆ ಕುಂಭರಾಶಿ. ಅದರ ಕುಂಭರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ಕುಂಭರಾಶಿ ಭವಿಷ್ಯ. ಕುಂಭರಾಶಿಯವರಿಗೆ ವಾರದ ಮೊದಲು 3 ದಿನ ಹೇಗಿರುತ್ತೆ, ಆಮೇಲೆ ಹೇಗಿರುತ್ತೆ ಎಲ್ಲ ವಿಚಾರವನ್ನು ತಿಳಿಸ್ತೀನಿ ನೋಡಿ. ಕುಂಭರಾಶಿಯವರಿಗೆ ಎಷ್ಟು ಗ್ರಹಗಳು, 3 ಗ್ರಹಗಳು ಲಾಭ ಸ್ಥಾನದಲ್ಲಿ ಸಂಚಾರ. ಕುಂಭರಾಶಿಯವರಿಗೆ ಯಾರಿಂದ ಲಾಭ? ಮನೆಯಿಂದ ಲಾಭ, ಸ್ತ್ರೀಯಿಂದ ಲಾಭ, ಕನ್ಯೆಯಿಂದ ಲಾಭ, ಹಣ್ಣಿನ ವ್ಯಾಪಾರಸ್ಥರಿಗೆ ಲಾಭ, ಸುಂದರವಾದ ಉಡುಪುಗಳ ಮಾರಾಟ ಮಾಡೋರಿಗೆ ಲಾಭ, ಆಮೇಲೆ ನಾವೆಲ್ಟಿ ಸ್ಟೋರ್ಸ್ ನಡೆಸೋರಿಗೆ ಲಾಭ, ಬ್ಯಾಂಗಲ್ಸ್ ಮಾರೋರಿಗೆ ಲಾಭ, ಸುಂದರ ಸ್ತ್ರೀ ಸಾಮಗ್ರಿಗಳನ್ನು ಮಾರಾಟ ಮಾಡೋರಿಗೆ ಲಾಭ. ಬುಧ 11ನೇ ಮನೆಯಲ್ಲಿ ಪುಸ್ತಕ ವ್ಯಾಪಾರಿಗಳಿಗೆ ಒಳ್ಳೆ ಲಾಭ, ಟೀಚರ್ಸ್ಗಳಿಗೆಲ್ಲ ಒಳ್ಳೆ ಲಾಭ, ಪುರೋಹಿತರಿಗೂ ಕೂಡ ಒಳ್ಳೆ ಸಮಯ. ಯಾರ್ಯಾರು ಪ್ರೀಚ್ ಅಂತೀರಿ, ಟೀಚ್ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ. ಮತ್ತೆ ಯಾರು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಪೊಲೀಸ್ನವ್ರಿಗೂ ಕೂಡ ಪೋಸ್ಟು, ಪ್ರಮೋಷನ್ ಮತ್ತೆ ಟ್ರಾನ್ಸ್ಫರ್ ಇವೆಲ್ಲ ಕೂಡ ಆಗುವ ಸಾಧ್ಯತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಹೇಗಿದೆ ಅಂದ್ರೆ ಸನ್ಮಾನಗಳು, ಒಡವೆಗಳನ್ನ ಕೊಂಡ್ಕೊಂತೀರಿ, ಕಾಣಿಕೆಗಳು ಗಿಫ್ಟ್ ಸಿಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ, ಉಲ್ಲಾಸವಾಗಿರ್ತೀರಿ ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ವಿವಾದಗಳು, ವಾಗ್ವಾದಗಳು, ಕಣ್ಣುಗಳ ತೊಂದರೆ, ಕುಟುಂಬದಲ್ಲಿ ದುಃಖ, ಈ ತರ ಟೈಮ್ ಚೆನ್ನಾಗಿರಲ್ಲ. ಮತ್ತೆ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ. ನೆಮ್ಮದಿಯ ಜೀವನವನ್ನ ನೀವು ನಡೆಸ್ತೀರಾ. ಅಂದ್ರೆ ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 14ನೇ ತಾರೀಕು ಜನವರಿ 2024ರಿಂದ 20ನೇ ತಾರೀಕು ಜನವರಿ 2024ರ ಮೀನರಾಶಿ ಭವಿಷ್ಯ. ಮೀನರಾಶಿಯವರು ಹೇಗಿದ್ದೀರಾ, ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ದಶಮ ಲಾಭ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಿರೋದ್ರಿಂದ ಮೀನರಾಶಿಯವರಿಗೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ರಾಜಕಾರಣಿಗಳಿಗೆ ಉತ್ತಮವಾದ ಸಮಯ. ಟ್ರಾನ್ಸ್ಫರ್ ಆದರೆ ಪ್ರಮೋಷನ್ಗಳು ಕೂಡ ಸಿಗುತ್ತೆ ಸರ್ಕಾರಿ ಕೆಲಸದಲ್ಲಿರೋರಿಗೆ. ಯಾಕಂದ್ರೆ ಸೂರ್ಯ ಲಾಭ ಸ್ಥಾನದಲ್ಲಿದ್ದಾನೆ. 14ನೇ ತಾರೀಕಿಗೆ ಸೂರ್ಯ ಮಕರ ರಾಶಿಗೆ ಬಂದ್ಬಿಡ್ತಾನೆ. ನಿಮಗೆ ಉತ್ತಮವಾದ ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಯಾರು ಕೂಡ ಮೀನರಾಶಿಯವ್ರಿಗೆ ಏನು ತೊಂದರೆ ಆಗಲ್ಲ. ಆರೋಗ್ಯದ ವಿಚಾರದಲ್ಲಿ ಆರೋಗ್ಯ ಉತ್ತಮ ಆಗುತ್ತೆ. ಇನ್ನು ದಶಮ ಭಾವದಲ್ಲಿ ಶುಕ್ರ ಇರೋದು, ಬುಧ ಮತ್ತೆ ಮಂಗಳ ಗ್ರಹ. ಸ್ವಲ್ಪ ಸ್ತ್ರೀಯ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ರಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ರಿ. ಶುಕ್ರ ನಿಮಗೆ 3ನೇ ಮನೆ ಅಧಿಪತಿ ಮತ್ತು 8ನೇ ಮನೆ ಅಧಿಪತಿಯಾಗಿ 10ನೇ ಮನೆಯಲ್ಲಿದ್ರೆ, ಸ್ತ್ರೀ ಬಾಸ್ ಇದ್ರೆ ಬಹಳ ಜಾಗೃತರಾಗಿರ್ಬೇಕು. ಹೆಣ್ಣು ಮಕ್ಕಳಿಂದಾನೇ ತೊಂದರೆ ಆಗಿ ಕೆಲವರು ಕೆಲಸ ಕೂಡ ಕಳ್ಕೊಳ್ಳುವ ಸಾಧ್ಯತೆಗಳು ಇದೆ. ಇನ್ನು ಮಿಲಿಟರಿ, ಪ್ಯಾರಾಮಿಲಿಟರಿ, ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಅನ್ನೋದು ಈ ವಾರ ಕಂಡು ಬರ್ತಿದೆ. ಹಾಗಾದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಮೀನರಾಶಿಯವರಿಗೆ ಮಾನಸಿಕವಾಗಿ ಆಯಾಸ, ಟೈಮ್ ಚೆನ್ನಾಗಿರಲ್ಲ. ವ್ಯರ್ಥ ಓಡಾಟಗಳು. ಈ ವಾರದಲ್ಲಿ ಎಷ್ಟು ದಿನ ಶುಭ ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಅಂತೂ ಟೈಮ್ ಚೆನ್ನಾಗಿರಲ್ಲ. ತಾಯಿ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ. ಆದ್ರೆ ನಿಮ್ಗೆ ಟೈಮ್ ಚೆನ್ನಾಗಿರೋದು ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ ಉತ್ತಮವಾದ ಭವಿಷ್ಯ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ನಿಮಗೆ ಬಡ್ಡಿ ಬರುವಂಥದ್ದು, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಅಭಿವೃದ್ಧಿ ಆಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಕೆಟ್ಟಾಗುತ್ತೆ, ಶುಕ್ರವಾರ, ಶನಿವಾರ. ಅದಕ್ಕೆ ಶುಕ್ರವಾರ, ಶನಿವಾರ ಮೀನರಾಶಿಯವರು ಎಚ್ಚರ. ಯಾರ ಜೊತೆಗೂ ವಿವಾದ ಮಾಡ್ಕೋಬೇಡಿ. ವಿವಾದ ಮಾಡ್ಕೊಳ್ಳೋದು, ನಾವೊಂದು ಹೇಳೋದು, ಅದೊಂದಾಗೋದು ಬೇಡವೇ ಬೇಡ. ಧನ ನಷ್ಟ ಕೂಡ ಆಗುವ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಜಾಗ್ರತೆಯನ್ನು ವಹಿಸಿ ಮೀನರಾಶಿಯವರು. ಈ ವಾರ ನಿಮಗೆ ಒಟ್ಟು 5 ದಿನ ಬಹಳ ಎಚ್ಚರವಾಗಿರ್ಬೇಕು. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ನಿಮಗೆ ಮೀನರಾಶಿಯವರಿಗೆ ಉತ್ತಮವಾದ ಫಲಪ್ರಾಪ್ತಿಯಾಗತ್ತೆ. ಜ್ಯೋತಿಷ್ಯ ಅಂದ್ರೆ ವೇದದ ಅಂಗ ಆಗಿದೆ, ವೇದಾಂಗ ಅಲ್ವಾ. ಇದು ಜ್ಯೋತಿಷ್ಯ ಅನ್ನೋದು ವೇದದ ಅಂಗ. ಒಂದು ಕಣ್ಣು, ಪ್ರಕಾಶ, ಬೆಳಕು. ಯಾರ ಕತ್ಲೆಲಿದ್ದೀವಿ, ನಮಗೆ ಬೆಳಕು ಬೇಕಾದಾಗ ಜ್ಞಾನದ ಬೆಳಕು ಬೇಕಾಗತ್ತೆ. ಎಲ್ಲರೂ ಕೂಡ ಈ ಜ್ಯೋತಿಷ್ಯದ ಕಾರ್ಯಕ್ರಮ, ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ನೀವು ಫೇಸ್ಬುಕ್ಕಲ್ಲಿ ಆಕ್ಟಿವ್ ಆಗಿದ್ರೆ ಅಲ್ಲಿ ಮಾಡಿ,
ವಾಟ್ಸಪ್ ಗ್ರೂಪಲ್ಲಿ ಮಾಡಿ, ಟೆಲಿಗ್ರಾಮ್ ಮತ್ತು ಇನ್ನೆಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಕೂಡ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ನೀವು ದಾರಿ ತೋರಿಸ್ದಂಗಾಗತ್ತೆ. ನಿಮಗೆಲ್ಲ ಭಗವಂತ ಅಷ್ಟೈಶ್ವರ್ಯನ ಕೊಟ್ಟು ಉತ್ತಮ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.